शहर गुलबर्गा में पहली बार डिजिटल मीडिया के मैदान में एक अहम और तारीखी कदम उठाते हुए डिजिटल मीडिया प्रेस भवन का शानदार इफ्तिताह अमल में आया। इसका इफ्तिताह मुअज़्ज़ज़ मेहमान खुसूसी डॉक्टर शरण प्रकाश पाटिल और श्री अल्लम प्रभु पाटिल साहब के मुबारक हाथों से किया गया। इस पुरवकार तकरीब में शहर के मुअज़्ज़ज़ लीडरान, समाजी कारकुनान, सहाफ़ी हज़रात और मुख्तलिफ शोबाए ज़िंदगी से ताल्लुक़ रखने वाले अफराद की बड़ी तादाद ने शिरकत की। इस मौके पर नीलकंठ राव मुलगे, जेडीएस लीडर कृष्णा रेड्डी, सिद्धलिंग शिवाचार्य स्वामी जी, दिव्या हगरगी, डॉक्टर फारूक मन्नूर, अजीम शिरनी फरोश, एबी होसामनी, लिंगराज तरफेल, मुबीन अहमद, लक्ष्मीकांत स्वादी, अली मिलाही, राजा पटेल, नूर साहूकार, मोहम्मद खालिद, शहनाज अख्तर, मोहम्मद जिलानी और शेख समरीन के अलावा भी शहर के दिगर सियासी लीडर, डॉक्टर्स, बिजनेसमैन और सोशल वर्कर्स मौजूद थे। तकरीब के दौरान आने वाले मेहमानों का शॉलपोशी और गुलपोशी के जरिए पुरतपक इस्तकबाल किया गया, जिसने महफिल को और भी बावकार बना दिया। ये डिजिटल मीडिया प्रेस भवन सिर्फ गुलबर्गा ही नहीं बल्कि पूरे इलाके के लिए एक जदीद और मुनज़्ज़म प्लेटफॉर्म के तौर पर सामने आया है। यहाँ मुनज़्ज़मीन ने बताया कि इस मंसूबे की तकमील के लिए मेंबर्स ने दिन रात मेहनत की, जिसके नतीजे में आज ये खूबसूरत और जदीद डिजिटल प्रेस मीडिया भवन आवाम के लिए वक्फ किया गया है। अब शहर के तमाम अफराद, तंजीमें और इदारे अपने प्रोग्राम्स, प्रेस कॉन्फ्रेंसेस और दिगर सरगर्मियां यहाँ आसानी के साथ मुनक्किद कर सकते हैं। कर्नाटका प्रोग्रेसिव डिजिटल मीडिया जर्नलिस्ट्स वेलफेयर एसोसिएशन आर कलाबुर्गी के बॉडी मेंबर्स इस प्रकार हैं: मोहम्मद सद्दाम हुसैन प्रेसिडेंट, ताजुद्दीन शाह वाइस प्रेसिडेंट, शिवा कुमार वाइस प्रेसिडेंट, सैयद अकरम अली वाइस प्रेसिडेंट, एमडी इमरान खान सेक्रेटरी, शिवा कुमार जॉइंट सेक्रेटरी, मोहम्मद अब्दुल रहमान जॉइंट सेक्रेटरी, बसवराज जॉइंट सेक्रेटरी, सैयद नईमुद्दीन जॉइंट सेक्रेटरी, चंद्रशेखर ट्रेजरर, अमजद खान मेंबर, नबी पटेल मेंबर, महेश चौहान मेंबर। इस मौके पर प्रेस भवन के सदर सद्दाम हुसैन साहब ने तमाम मेहमानों और मेंबर्स का दिल की गहराइयों से ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಮೀಡಿಯಾ ಪತ್ರಕರ್ತರ ಕಲ್ಯಾಣ ಸಂಘ ಈ ಒಂದು ಭವನವನ್ನು ಉದ್ಘಾಟನೆಗೆ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಮತ್ತು ವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಆಗಮಿಸಿದ್ದಾರೆ ಮತ್ತು ಹಾಗೇವರು ಲಿಂಗರಾಜ್ ಪಾಟೀಲ್ ಅವರು ಸದ್ದಾಂ ಹುಸೇನ್ ಅವರು ಎಲ್ಲ ಡಿಜಿಟಲ್ ಮೀಡಿಯಾದ ಪತ್ರಕರ್ತ ಮಿತ್ರರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದಾರೆ ಮತ್ತು ಇದು ಭಾಳ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಇಷ್ಟೊಂದು ದೊಡ್ಡ ಒಂದು ಹಾಲ್ ಏನು ಅಂದ್ರೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ತರಿಸ್ತಕ್ಕಂಥ ರೀತಿಯಲ್ಲಿ, ಅಧಿಕಾರಿಗಳ ಗಮನ ತರಿಸ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ, ಮಂತ್ರಿಗಳ ಗಮನಕ್ಕೆ ತಂದು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುವ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿದರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವತ್ತೂ ಕೂಡ ಎಲ್ಲ ಸಂದರ್ಭದಲ್ಲಿ ಕೂಡ ನಾವು ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲರ ಪರವಾಗಿ ಇವತ್ತು ಆಗಮಿಸಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ದಿವ್ಯಾ ಹಾಗರಿಯವರು ದೊಡ್ಡ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಬರೀ ಅವ್ರದ್ದೇ ಹಾಕ್ತಾರೆ, ಹಾಗರಿಯವ್ರನ್ನೇ ಹಾಕ್ಬಾರ್ದು. ನಮ್ಮದು ಏನಪ್ಪ ಅಂದ್ರೆ ನಮ್ಮ ಕಡೆ ನಮ್ಮ ನಿಗಾ ಇಲ್ಲ ಅಂತ ಹೇಳ್ಕೊಂಡು ನಿಮಗೆ ಶುಭವಾಗಲಿ ಆರೋಗ್ಯದ ಮಾತನ್ನು. ನಮಸ್ಕಾರಗಳು. ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಮೀಡಿಯಾ ಪತ್ರಕರ್ತರ ಕಲ್ಯಾಣ ಸಂಘದ ಹೋಗಿ ಇವತ್ತು ಒಂದು ಆಫೀಸು ಗ್ರ್ಯಾಂಡ್ ಓಪನಿಂಗ್ ಉದ್ಘಾಟನೆ ಮಾಡಿದೆ. ಹಾಗೂ ಇವತ್ತು ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಎಲ್ಲ ನಮ್ಮ ಗುರುವರ್ಗ ಎಲ್ಲರೂ ಸೇರಿ ಇವತ್ತು ಒಂದು ಸಂಸ್ಥೆ ರೂಪ ಹಾಕಿದ್ದಾರೆ. ಈ ಸಂಸ್ಥೆ ಮೊದಲಿನಿಂದಲೂ ಕೂಡ ಬಹಳ ಒಳ್ಳೆಯ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಯಾವಾಗಲೂ ಕೂಡ ಎಲ್ಲ ಬಡವರ ಬಗ್ಗೆ, ರೈತರ ಬಗ್ಗೆ ಸಾಕಷ್ಟು ಕಾಳಜಿಯಿಂದ ಅವರ ಒಂದು ಇದು ಪ್ರಸಾರ ಮಾಡಿ ಬಹಳ ಒಳ್ಳೆಯ ರೀತಿಯಿಂದ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಮೀಡಿಯಾ ಎಲ್ಲ ಈ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರಿಗೂ ನಾನು ಒಳ್ಳೆಯದಾಗಲಿ. ಹಾಗೂ ಏನಿವತ್ತು ಗುಲ್ಬರ್ಗ ನಗರದಲ್ಲಿ ಒಂದು ಸ್ಥಾಪನೆ ಮಾಡಿದೆ, ಹಾಗೂ ಇಡೀ ಹೈದರಾಬಾದ್ ಕರ್ನಾಟಕ, ಇಡೀ ರಾಜ್ಯದಲ್ಲಿಯೂ ಒಂದು ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಮೀಡಿಯಾ ಪತ್ರಕರ್ತರ ಕಲ್ಯಾಣ ಸಂಘ ಒಂದು ಹೆಮ್ಮರವಾಗಿ ಬೆಳೆಯಲಿ ಅಂತ ನಾನು ಹಾರೈಸಿ
ಇವತ್ತ ಕಲಬುರಗಿ ಜಿಲ್ಲೆಯಲ್ಲಿ ಸೋಷಿಯಲ್ ಮೀಡಿಯಾ ಇವತ್ತು ಯಾವುದೇ ಸುದ್ದಿ ಕಲಬುರಗಿ ಜಿಲ್ಲೆಯ ಒಳ್ಳೆಯದು ಕೆಟ್ಟದ್ದು ನೋಡಬೇಕಂದ್ರೆ ಸೋಷಿಯಲ್ ಮೀಡಿಯಾನೇ ಇದೆ. ರಾಜೇಶ್ ಅವರೇ ಮೊದಲ ಹಂತದಲ್ಲಿ ಸ್ಮರಿಸಿ ಗ್ರ್ಯಾಂಡ್ ಓಪನಿಂಗ್ ಇನ್ವಿಟೇಷನ್ ಮುಖಾಂತರ ಡಿಜಿಟಲ್ ಮೀಡಿಯಾದ ಈ ಕಚೇರಿ ಉದ್ಘಾಟನೆಯ ಸಮಾರಂಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಗತಿಪರ ಡಿಜಿಟಲ್ ಮೀಡಿಯಾ ಪತ್ರಕರ್ತರ ಕಲ್ಯಾಣ ಸಂಘದ ಅಧ್ಯಕ್ಷರಲ್ಲಿ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶಿವಸೇನಾ ಪಕ್ಷದ ಅಧ್ಯಕ್ಷರಾದ ಗುರು ಹೆಗ್ಡೆಯವರೇ, ಯುವ ಮೋರ್ಚಾ ಅಧ್ಯಕ್ಷರಾದ ರಾಕೇಶ್ ಜಮಾದಾರ್ ಅವರೇ ಮತ್ತು ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷರಾದ ಮಡಿವಾಳ್ ಅವರೇ, ರಾಜ್ಕುಮಾರ್ ಕಲಬುರ್ಗಿ ಅವರೇ, ಇನ್ನೋರ್ವ ನೋಡಿ ಅಧ್ಯಕ್ಷರು ನಿಂತ್ಕೊಂಡು ಇರಬೇಕಾಗಿತ್ತು. ಈ ಪತ್ರಕರ್ತರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಸದ್ದಾಂ ಹುಸೇನ್ ಅವರೇ, ಇಲ್ಲಿ ನಡೆದಂತಹ ಎಲ್ಲ ಈ ಕಲ್ಯಾಣ ಕರ್ನಾಟಕ ಪ್ರಗತಿಪರ ಪತ್ರಕರ್ತರ ಕಲ್ಯಾಣ ಸಂಘದ ಹಿತೈಷಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಕಲಬುರಗಿ ನಗರದಲ್ಲಿ ಬಹಳ ಪ್ರಚಾರ ಹೊಂದಿರುವಂತಹ ಮೀಡಿಯಾ ಅಂದರೆ ಅದು ಸಾಮಾಜಿಕ ಜಾಲತಾಣ ಡಿಜಿಟಲ್ ಮೀಡಿಯಾ. ಕಲಬುರಗಿಯ ಪತ್ರಿಕಾಗೋಷ್ಠಿಯಲ್ಲಿ ನಾವು ಸುದ್ದಿ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಮೀಡಿಯಾಗಳಲ್ಲಿ ಅದು ಬರೋದಿಲ್ಲ, ಬಂದರೂ ಕೂಡ ಅದು ನಮಗೆ ಗೊತ್ತಾಗೋದಿಲ್ಲ. ಆದರೆ ನಮ್ಮ ಸುದ್ದಿ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಅತಿ ವೇಗವಾಗಿ ಕೆಲಸ ಮಾಡೋರು ಯಾರು ಅಂತ ಕೇಳಿದ್ರೆ ಅದು ಡಿಜಿಟಲ್ ಮೀಡಿಯಾ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ನ್ಯಾಷನಲ್ ಮೀಡಿಯಾಗಳಿದ್ದಾವೆ, ಸ್ಟೇಟ್ ಮೀಡಿಯಾಗಳಿದ್ದಾವೆ. ಅವ್ರ ಎದುರುಗಡೆ ಕೊಟ್ಟಂತಹ ಸುದ್ದಿ ಅದು ಪ್ರಚಾರನೇ ಆಗೋದಿಲ್ಲ. ನಮಗೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಆದರೆ ನಿಮ್ಮ ಟಿವಿಗಳನ್ನು, ನಿಮ್ಮ ಚಾನೆಲ್ಗಳನ್ನು ನೋಡಿದಾಗ ಅಲ್ಲಿ ಸುದ್ದಿ ಬರುತ್ತೆ. ಆಗ ನಾವು ಒಂದು ಸುದ್ದಿಗೋಷ್ಠಿ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅನ್ನುವಂತಹ ಖುಷಿ, ಹೆಮ್ಮೆ, ಅಭಿಮಾನ ಇನ್ನಷ್ಟು ಹೆಚ್ಚಾಗುತ್ತೆ. ನಾನು ಬಹಳ ಸಲ ಹೇಳ್ತಿದ್ದೆ, ಹೊರಗಡೆ ಬಂದ ಮೇಲೆ ನಾವು ರಸ್ತೆಯ ಮೇಲೆ ಮತ್ತು ಬಿಸಿಲಲ್ಲಿ ನಿಂತ್ಕೊಂಡು ಸುದ್ದಿಗೋಷ್ಠಿ ಮಾಡಬೇಕಾದಂತಹ ದಿನಗಳಿತ್ತು. ನಮಗೆ ಬಹಳ ಬೇಜಾರಾಗಿತ್ತು. ಅಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿ ಬಂದಿರ್ತಿದ್ವಿ, ಮತ್ತೆ ಹೊರಗಡೆ ಬಂದು ಬಿಸಿಲಲ್ಲಿ ನಿಂತ್ಕೊಂಡು ಮತ್ತೊಂದು 10-15 ನಿಮಿಷ ಮಾತಾಡಬೇಕಾದ್ರೆ ಭಾರಿ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನು ಎಲ್ಲಾದರೂ ಗಿಡಗಳಿದ್ರೆ ಬರೆಯಮ್ಮ ಇಲ್ಲೇ ಕುತ್ಕೊಂಡು ಸುದ್ದಿ ಮಾಡೋಣ ಅಂತ ಹೇಳ್ತಿದ್ವಿ. ಆದರೆ ನೀವೆಲ್ಲರೂ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಮತ್ತು ಸಿಟಿ ಸೆಂಟ್ರಲ್ ಪ್ಲೇಸ್ನಲ್ಲಿ ಇಂಥ ಒಂದು ದೊಡ್ಡ ಹಾಲ್ನಲ್ಲಿ ಈ ಕಲ್ಯಾಣ ಪತ್ರಕರ್ತರ ಸಂಘ ಸ್ಥಾಪನೆ ಮಾಡಿದ್ದು ಬಹಳ ನಮಗೆ ಖುಷಿ ತಂತು. ವೈಯಕ್ತಿಕವಾಗಿ ನಾವೇನಾದರೂ ಸುದ್ದಿ ಕೊಡೋದಾದ್ರೆ ನೇರವಾಗಿ ಮರ್ಯಾದೆಯಿಂದ ಬಂದು ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ನಾವೇನು ಸುದ್ದಿ ಮಾಡಬೇಕಾಗಿದೆ ಅದನ್ನೆಲ್ಲ ನಿಮ್ಮೆಲ್ಲರ ಇರಲಿಕ್ಕೆ ಬಹಳ ಒಂದು ಒಳ್ಳೆಯ ವೇದಿಕೆಯನ್ನ ನೀವು ಕಲ್ಪಿಸಿದ್ದೀರಿ. ಇದೇ ರೀತಿ ನಿಮ್ಮ ಒಗ್ಗಟ್ಟು, ನಿಮ್ಮ ಐಕ್ಯತೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮುಂದುವರಿಲಿ. ಭ್ರಷ್ಟ ಆಡಳಿತ, ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಬರುವಂತಹ ಚಾನೆಲ್ಗಳು ಯಾವುದಾದ್ರೂ ಇದ್ರೆ ನೀವು ಡಿಜಿಟಲ್ ಮೀಡಿಯಾ ನಿಮ್ಮಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಯಾಕಂದ್ರೆ 30 ಮೀಡಿಯಾಗಳಲ್ಲಿ ಹೇಳಿದಂತಹ ಸುದ್ದಿ ಚಾಚು ತಪ್ಪದೇನೆ ನೀವೆಲ್ಲರೂ ಕೂಡ ಪ್ರಚಾರ ಕೊಡ್ತೀರಿ, ಪ್ರಸಾರ ಮಾಡ್ತೀರಿ. ಆ ಮೂಲಕ ಭ್ರಷ್ಟ ಆಡಳಿತಕ್ಕೆ, ಕಳ್ಳರಿಗೆ, ಕಾಕರಿಗೆ, ಕೋಕರಿಗೆ, ಕೊಲೆಗಡುಕರಿಗೆ ಎಚ್ಚರಿಕೆ ಕೊಡುವಂತಹ ಆಯುಧ ಅದು 4ನೆಯ ವಿಧಾನಸೌಧದ ಅಲ್ಲಿರುವಂತಹ ಜಾರಿಯಲ್ಲಿರುವಂತಹ ಸಂವಿಧಾನದ 4ನೇ ಅಂಗ ಪತ್ರಿಕಾ ರಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಅದಕ್ಕೆ ಸಪೋರ್ಟಿವ್ ಆಗಿ ಅವರೆಲ್ಲರಿಗೂ ಕೂಡ ಬಡಿದೆಚ್ಚರಿಸುವಂತಹ ಕೆಲಸ ಮಾಡುವಂತಹ ಅಂಗ ಯಾವುದು ಅಂತ ಕೇಳಿದ್ರೆ ಅದು ಪತ್ರಿಕಾ ರಂಗ. ಯಾರಿಗೂ ಕೂಡ ಎದರದನೆ ನಿರ್ಭಯದಿಂದ
ಅಂತ ನಿರ್ಭೀತಿಯಿಂದ ನೀವೆಲ್ಲರೂ ಕೂಡ ಸುದ್ದಿ ಕೊಡ್ತಾ ಇದ್ದೀರಿ. ನಿಮ್ಮ ಈ ಸಂಘ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದು ನಿಮ್ಮೆಲ್ಲ ಭಾವನೆಗಳಿಗೆ, ನಿಮ್ಮೆಲ್ಲ ಆಸೆಗಳಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಉದ್ಘಾಟನೆಗೆ ಕರೆಸಿದಂತ ಎಲ್ಲರಿಗೂ ಕೂಡ ಸಂಘದ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಪ್ರತಿನಿಧಿಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಲಬುರಗಿ ಒಳಗ ದಿವ್ಯಾ ಹಾಜರಿಗೆ ಯಾರು, ರಾಜೇಶ್ ಹಾಜರಿಗೆ ಅಂತ ಯಾರು ಗುರುತಿಸಿದವರು ಅಂತಂದ್ರೆ ಒಂದು ಮೀಡಿಯಾದವರು. ಅವರು ಇಲ್ಲಿ ತನಕ ಬಂದಾರ ಏನು ತಿಳಿಸ್ಬೇಕು ಹೋಗ್ಬಿಡ, ಅವ್ರು ಏನು ಕೊಡ್ತಾರೆ ಅದನ್ನು ಕೊಟ್ಟು ತೊಗೊಂಡು ಅವ್ರಿಗೆ ಕೊಟ್ಬಿಡು, ಅವ್ರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಅಂತ ಅನ್ಕೊಂಡು ಚಾವಿ ಅವಾಗಿದ್ದ ಅವ್ರಿಗೆ ಯಾಕೆ ಕೊಟ್ಟರು ಅಂತಂದ್ರೆ ಹೇಳ್ಬಿಟ್ಟು ಹೋಗಿ ಚಾವಿ ತಗೋರಿ ಅಂತೇಳಿ. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಈ ಮೀಡಿಯಾದವರು ಇವತ್ತು ನೀವೇನು ಡಿಜಿಟಲ್ ಮೀಡಿಯಾದವ್ರಿಗೆ ನೀವು ಒಬ್ಬರೇ ಅಂತಲ್ಲ, ಇವನ್ ಡಿಜಿಟಲ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ, ಆಮೇಲೆ ಸ್ಟೇಟ್ ಮೀಡಿಯಾಗಳಾಗಲಿ ಎಲ್ಲರೂ ನನ್ನ ಜೊತೆ ಭಾಳ ಚೆನ್ನಾಗದಾರ. ಎಲ್ಲರೂ ನನ್ನ ಸಂಪರ್ಕ ಹೆಚ್ಚಿದ್ದಾರೆ. ನೀವು ಎಷ್ಟು ಬೆಳಿತೀರೋ ಅಷ್ಟು ನನಗೆ ಖುಷಿ ಆಗ್ತೈತಿ. ಹೆಚ್ಚಿನ ಪ್ರಮಾಣದಾಗ ತಾವೆಲ್ಲ ಮಾಡಿರಿ. ಆದರೆ ಆದಷ್ಟು ಏನು ವಿಷಯಗಳದಾವ ಅದನ್ನೆಲ್ಲ ತಾವು ಹೆಚ್ಚು ಜನರಿಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಎಲ್ಲ ತಲುಪಿಸುವಂಥ ಕೆಲಸಗಳನ್ನು ನೀವು ಮಾಡಿ ಕಲಬುರಗಿಗಳಿಗೆಲ್ಲ ಅಭಿವೃದ್ಧಿ ಕುಂಠಿತ ಆಗದ ಆ ಒಂದು ಚರ್ಚೆಗಳ ಮೇಲೆ ನೀವು ಆಯಾ ಜಾಗಕ್ಕೆ ಹೋಗಿ ಯಾರಿಗೆ ತೊಂದರೆ ಅದ ಅದನ್ನೆಲ್ಲ ಅವ್ರಿಗೆ ಮಾತಾಡಿಸಿ ಅದನ್ನು ಬರೀ ಹೋಗಿ ನೀವು ಯಾವುದೇ ಒಂದು ವಿಷಯ ತೊಗೊಂಡು ಬರೀ ಮೀಡಿಯಾದಾಗ ಹಾಕ್ತೀನಿ ಅಂತಂದ್ರಲ್ಲ, ಅದು ಸೊಲ್ಯೂಷನ್ನು ಆಗಬೇಕು. ಸೊಲ್ಯೂಷನ್ನು ಆಗಬೇಕು ಅಂತಂದ್ರೆ ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಗೆ ಏನದನ್ನೆಲ್ಲ ಮಾತಾಡಿ ಅದು ಕನ್ಸಲ್ಟ್ ಮಾತಾಡಾಯ್ತು ಅಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಕೆಲಸನೂ ಅದ್ರ ಜೊತೆಗೆ ಅಲ್ಲಿ ಮಾಡಿದಂಥ ಒಂದು ಪುಣ್ಯನೂ ನಿಮಗೆ ಬರ್ತದೆ. ಹೀಗಾಗಿ ನಿಮ್ಮ ಜೊತೆಗೆ ಮೊದಲಂತೂ ಅಲ್ಲ, ನಾನು ಮೊದಲಾದ್ರೂ ಈಗಾಗಲೂ ಇದ್ದೀನಿ, ಮುಂದಾದ್ರೂ ನಾನು ನಿಮ್ಮ ಜೊತೆ ಯಾವತ್ತೂ ನಮ್ಮ ಮಾಧ್ಯಮದ ಜೊತೆಗೆ ಯಾವತ್ತೂ ನಾನು ಒಂದು ಅರ್ಥ ಅಂತ ನಿಮ್ಮ ಜೊತೆ ಇರ್ತೀನಿ. ಇಷ್ಟೇ ಅಲ್ಲದೆ ಮತ್ತೇನಾದರೂ ನನ್ನ ಸಹಾಯ ನನ್ನಾಯಿತು, ನಮ್ಮ ಯಜಮಾನರಾಯಿತು ಸಹಾಯ ಸಲಹೆ ತಮಗೆಲ್ಲ ಬೇಕಾಯಿತು ಅಂತ ನಡೆಸಿ ಖಂಡಿತವಾಗಿ ಇದು ನಿಮ್ದಿರ್ಬೋದು. ಆದರೆ ಇದು ಒಂದು ಪಾರ್ಟ್ ನಾನು ಇದು ನಿಮ್ಮ ಜೊತೆಗೆ ನಿಮಗೇನಾದರೂ ಆಯಿತು ಅಂತ ನನಗೂ ಒಂದು ಕಡೆ ಧಕ್ಕೆ ಆಗ್ತೈತಿ. ಹೀಗಾಗಿ ನಾವು ನೀವು ಸೇರಿ ಇದು ಏನು ಮೀಡಿಯಾ ಅದ ಇದನ್ನು ಹೆಚ್ಚಿಗೆ ಇಡೀ ಕಲಬುರಗಿ ಒಳಗೆ ಇರ್ತೀರ, ಇಡೀ ರಾಜ್ಯಾದ್ಯಂತ ಕಲಬುರಗಿ ಒಳಗಾದಂಥ ಈ ಒಂದು ಇದು ಎಲ್ಲ ಕಡೆ ಇತಿಹಾಸ ಆಗುವಂಥ ಕೆಲಸ ನಾವು ಸೇರಿ ಮಾಡೋಣ ಅಂತ ಮಾತನ್ನು ಹೇಳಿ ನಾನು ಬರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂಥ ಎಲ್ಲ ಸದಸ್ಯರಿಗೆ ಇಲ್ಲಿ ಬಂದಂಥ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೀಡಿಯಾ ಸೊ ಅಂಥ ಒಂದು ಎರರಲ್ಲಿ ಪತ್ರಕರ್ತ ನಮ್ಮ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಇಂಪಾರ್ಟೆಂಟ್ ಒಂದು ಯೋಗದಾನ ಇದೆ ಡೆವಲಪ್ಮೆಂಟ್ನಲ್ಲಿ ಅಂತ ನಾನು ಹೇಳಬೇಕಂದ್ರೆ. ಸೊ ಮತ್ತು ನಮ್ಮ ಸದ್ದಾಮ್ ಅವರಾಗಲಿ ಕೂಡ ಟೀಮ್ ಆಗಲಿ ಇಷ್ಟು ಭಾಳ ಒಂದು 6 ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ. ಎಷ್ಟು ಅವರು ಒಂದು ಏನಾದರೂ ಮಾಡಿ ನಾವು ಮಾಡ್ಬೇಕು ಸರ್, ನಾವೆಲ್ಲರೂ ಒಂದಾಗಿ ನಾವು ಮಾಡ್ಬೇಕಂತ ಇದ್ದೀವಿ, ನಮಗೊಂದು ಪ್ಲ್ಯಾಟ್ಫಾರ್ಮ್ ಬೇಕು. ಸೊ ಸ್ಟಾರ್ಟಿಂಗ್ ನಾನು ಹೇಳಿದ್ದೆ, ನೀವು ಎಲ್ಲಿದ್ದರೂ ಎಲ್ಲ ನನ್ನ ಅಣ್ಣ ತಮ್ಮಂದಿದ್ದೀರಿ, ನಾನು ನಿಮ್ಮ ಜೊತೆಗೆ ಇದ್ದೀನಿ ಅಂತ ಹೇಳಿದ್ದೆ. ಮುಂದೆನೂ ಇರ್ತೀನಿ ಜೊತೆಗೆ, ಯಾವುದೇ ಆಗಲಿ ಲೀಗಲ್ ಪ್ರೊಸೀಜರ್ಸ್ ಆಗಲಿ ಇಲ್ಲಾಂದರೆ ಯಾವುದೇ ಥರದ ನಮ್ಮ ಸಪೋರ್ಟ್ ಇರಲಿ, ಆ ಸಪೋರ್ಟ್ ಮಾಡೋಕ್ಕೆ ನಾನು ಮುಂದಾಗಿದ್ದೀನಿ. ಯಾಕಂದರೆ ಯಾಕಂದರೆ ಒಂದು ನ್ಯೂಸ್ನಲ್ಲಿ ಏನು ತೋರಿಸ್ತಾರೋ ಮಂದಿ ಅದೆಲ್ಲ ಖರೆ ತಗೊಂಡ್ಬಿಡ್ತಾರೆ. ಸೊ ನಿಜವಾದ ನ್ಯೂಸ್, ಸತ್ಯ ನ್ಯೂಸ್, ಒರಿಜಿನಲ್ ನ್ಯೂಸ್ ಬರಬೇಕಂದ್ರೆ ಒರಿಜಿನಲ್ ಪ್ರೆಸ್ಗಳು ಇರಬೇಕು, ಒರಿಜಿನಲ್ ಮೀಡಿಯಾದವ್ರು ಇರಬೇಕು. ಆ ಎಲ್ಲ ಒರಿಜಿನಲ್ ಮೀಡಿಯಾದಲ್ಲಿ ನೀವು ಇದೆ ಅಂತ ನಾನು ಹೇಳಬೇಕಂತ ಬಯಸ್ತೀನಿ. ಮುಂದೆ ಬರೋ ದಿನಗಳಲ್ಲಿ ನಿಮ್ಮದು ಸಂಘಟನೆ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕು. ಕಲಬುರಗಿನೇ ಅಷ್ಟೇ ಇಲ್ಲ, ಕಲ್ಯಾಣ ಕರ್ನಾಟಕ ಅಷ್ಟೇ ಇಲ್ಲ, ಪೂರ ಕರ್ನಾಟಕದಲ್ಲಿ ನಿಮ್ಮ ಹೆಸರು ಬೆಳಿಬೇಕು. ನಿಮ್ಮನ್ನು ನೋಡಿ ಎಲ್ಲ ಸ್ಟೇಟ್ನಲ್ಲಿ ಈ ಥರ ಸಂಘಟನೆ ಬರಬೇಕಂತೇಳಿ ನಾನು ದೇವರಿಗೆ ಪ್ರಾರ್ಥಿಸ್ತೀನಿ. ದೇವರಿಗೆ ಇನ್ನೂ ಭಾಳ ದೊಡ್ಡ ಮಟ್ಟಿಗೆ ಬೆಳೆಸಿ ಎಲ್ಲ ನಾವು ಜೊತೆಗಿದ್ದೇವೆ ಅಂತ ಹೇಳೋಕ್ಕೆ ನಾನು इच्छा पड़ती है। ಎಲ್ಲರಿಗೂ ಧನ್ಯವಾದ। जय हिंद, जय कर्नाटक। ये चीज़ पहले करना था, बहुत लेट हो गया, क्योंकि इस वक्त जो है ना, पहले हमको कौन सी भी चीज़ देखने के लिए रात में न्यूज़ देखना पड़ता था, या तो पेपर के जरिए या हैंडबिल के जरिए हमको मालूम होता था। लेकिन मीडिया के जरिए ऐसा हो गया कि यहाँ बोल के नीचे नहीं होता था, बड़ा के मालूम हो जाता है। तो उतना फास्ट आज मीडिया हो गया। मीडिया वाले का हमारा मदद होंगे, हमारे लिए लीडर्स के लिए हो या कोई भी काम के लिए हो, मीडिया का होना बहुत जरूरी था। क्योंकि सोशल मीडिया ऐसा हो गया है, हर आदमी कोई चीज़ जाके देखने की मूड में नहीं है। क्या देगा सुने करे गुलबर्गा में ऐसा हुआ थे, ये गुलबर्गा का मीडिया ओपन करते हैं और सारी न्यूज़ गुलबर्गा के मालूम होते हैं। तो इसलिए मैं फिर एक बार सबको मुबारकबाद देता हूँ। हमारे लिए अगर कोई मीडिया की जरूरत पड़ती है तो हम जो है मीडिया के साथ हैं, मीडिया के शाना में शाना रहेंगे। हमारे भी हर न्यूज़ मीडिया वाले देखते रहते हैं, इतना कहते हैं। ये जो सोशल मीडिया भवन यहाँ पर बनाया गया
मीडिया में इसकी पहल गुलबर्गा से हुई है, ये बहुत बड़ी खुशी की बात है। और सभी चैनल्स को मैं मुबारकबाद देता हूँ। कई सारे सीनियर जर्नलिस्ट भी हमारे बीच मौजूद हैं, अखबार के रिपोर्टर भी यहाँ पर मौजूद हैं, सभी को बहुत बहुत मुबारकबाद। और बिलखुसूस मैं दिव्या आंगनवाड़ी मैडम का भी शुक्रिया अदा करता हूँ कि उन्होंने अपनी प्रीमियम स्पेस हमारे चैनल्स को मुबारकबाद दी है। आपको भी शुक्रिया अदा करता हूँ क्योंकि बहुत अच्छा स्टेप आपने भी लिया है। थैंक यू मैडम। यहाँ पर जिस तरीके से फर्स्ट टाइम इंडिया डिजिटल मीडिया ऑन कर रहे हैं, बड़ी खुशी बात है। इसमें बड़ी खुशी ये होती है कि जब जो भी काम करना चाहता है भी भाईचारे के साथ हम मतलब कि भाई क्या करते हैं तो हमारे का मतलब वहाँ पर आपकी जीत होगी और आवाम की भी कामयाबी होगी। इस तरीके से हॉस्पिटल का मसला जब भी आता है गरीब के लिए तो उस पर हमारे मीडिया चैनल लगाकर उसकी अपील लेते हुए आवाम तक पहुँचाते हैं। आवाम से होता तो गरीब का भला हो सकता है तो आजकल में नहीं होगा। इसी तरह आवाम का जो भी प्रॉब्लम रोड पर होता है जिस तरीके से एक्सीडेंट है अच्छा भला करेगा इस मसले को और उन्होंने बाद वो चैनल वाले जिस तरीके से चैनल में जो ब्लॉग बनाया पर तकरीबन करना चाहिए भाईचारे के बाद तमाम मतलब के बाद मिलकर जो बना ये आवाज़ हुकूमत तक पहुँचाते हैं। जब हुकूमत तक आवाज़ जब हमारी पहुँचती है आवाम में तो तब जाके आवाम का काम जो भी रोड पे होता है वो अच्छा होता है। जिस तरीके से ट्रेन है रोड है और भी जो प्रॉब्लम रोड पे रहते हैं इस तरीके से हमें नज़र नहीं आया तो आवाम को नज़र आने पर आवाम करके चैनल ले क्या करते हैं बेबाक आवाम करता है हुकूमत तक पहुँचाते हैं। ये काम भी बड़ी जिम्मेदारी से चैनल ले करते हैं जिसके लिए हमारे इसी तरह ताजू है और सरदार है जो भी जिम्मेदार है मैं वो दिल्ली कह रहा हूँ इसकी मुबारकबाद पेश करता हूँ। हमारे मोहम्मद जिला में हिंदू होते मैं भी जितना हो सके उतना इनके लिए साथ दूंगा इनके साथ करूँगा और कुछ करने का मौका मिला और तमाम का बहुत बहुत शुक्रिया अदा करता हूँ। कर्नाटका प्रोग्रेसिव डिजिटल मीडिया का जो ऑफिस का भवन का इफ्तिताह है ओपनिंग है, मैं मुबारकबाद देता हूँ सारे टीम को जो सद्दाम साहब और उनके टीम को क्योंकि ये मीडिया है ना एक फोर्थ स्तंभ कहलाता है, फोर्थ पिलर कहलाता है कॉन्स्टिट्यूशन का। तो उसके हिसाब से मैं इस जो प्रोग्रेसिव नाम रखे हैं बहुत खुशी हो रही है कि ये मीडिया एक बायस मीडिया नहीं होकर एक प्रोग्रेसिव की तरफ यहाँ पे गुलबर्गा के डेवलपमेंट्स को और सच्चाई की आवाज़ बन के उभरे है। ये मीडिया हाउस सच्चाई की आवाज़ बन के उभरे, बल्कि मैं आज ये यहाँ पे सब पूरी टीम को मुबारकबाद देता हूँ और ख़ास करके हमारे नूर सौकार साहब को, ताज को, सभी टीम को मैं मुबारकबाद देता हूँ कि उनके लिए एक प्लेटफॉर्म मिला है, उनके लिए सच्चाई की आवाज़ उठाने के लिए एक प्लेटफॉर्म मिला है ताकि ये सच की आवाज़ पूरे देश भर में गूंजे। शुक्रिया। अस्सलाम वालेकुम। ಯಾಕೆಂದರೆ 100 ವರ್ಷಕ್ಕಿಂತ ಮುಂಚೆ ನಾನು ಡೆಕ್ಕನ್ ಡೈಜೆಸ್ಟ್ ಅಂತ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಫಸ್ಟ್ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ದೆ. ಈಗ ನಾನು ನೋಡ್ತಾ ಇರೋದು ಬಹಳಷ್ಟು ಸೋಷಿಯಲ್ ಮೀಡಿಯಾ ವೆಬ್ಸೈಟ್ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರು ಇಲ್ಲಿ ಹುಟ್ಟಿದ್ದಾರೆ. ಇದು ಬಹಳ ಸಂತೋಷದ ದಿನ. ನಾನು ಎಲ್ಲರಿಗೂ एक टीम है, ये जो पूरी टीम है सोशल मीडिया और डिजिटल मीडिया की, और इन्होंने जो प्रगति पर जो नाम रखा है प्रोग्रेसिव जर्नलिस्ट, ये बहुत ही खुशी की बात है और हमें इसी तरीके से आगे बढ़ना चाहिए और हमारा पूरा सपोर्ट आपके साथ रहेगा। ये मैं यही बात कहना चाहता हूँ।